ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇವತ್ತು ನಾನು ಈ ವಿಡಿಯೋದಲ್ಲಿ ಈಗ ನಿಮಗೆಲ್ಲ NTA ಅವರು ಆನ್ಸರ್ ಕೀನ ರಿಲೀಸ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುತ್ತೆ ಹೌ ಮಚ್ ಮಾರ್ಕ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್, ಮತ್ತು ಆ ಮಾರ್ಕ್ಸ್ಗೆ ವಾಟ್ ರ್ಯಾಂಕ್ ವಿ ಆರ್ ಗೋಯಿಂಗ್ ಟು ಗೆಟ್, ಮತ್ತು ಪ್ರಿವಿಯಸ್ ಇಯರ್ಸ್ ಕಂಪೇರ್ ಮಾಡಿದವಾಗ ನಿಮ್ಮ ಮಾರ್ಕ್ಸಿಗೆ ಯಾವ ರ್ಯಾಂಕ್ ಬರ್ಬೋದು, ಯಾವ ರ್ಯಾಂಕಿನವರಿಗೆ ಎಲ್ಲಿ ಸಿಗುತ್ತೆ ಮೆಡಿಕಲ್ ಸೀಟು, ಇವೆಲ್ಲ ನಿಮಗೆಲ್ಲ ಆಲ್ಮೋಸ್ಟ್ ಈ ಕೆಲವು ಪ್ರಿಡಿಕ್ಸ್ಗಳನ್ನು ನೋಡಿದಾಗ, ಅದರ ಕೋಚಿಂಗ್ ಸೆಂಟ್ರ್ಗಳ ಎಕ್ಸ್ಪರ್ಟ್ಗಳ ರಿವ್ಯೂ ನೋಡಿದಾಗ, ಅವ್ರ ಪ್ರಿಡಿಕ್ಷನ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಲ್ಲೆಲ್ಲಿ ಚಾನ್ಸ್ ಇರುತ್ತೆ ಅಂಥೇಳಿ. ಆ ಒಂದು ಆಧಾರದ ಮೇಲೆ ಈಗ ಎಕ್ಸಾಮ್ ಮುಗಿದಿದೆ, ನಿಮ್ಮ ಮಾರ್ಕ್ಸ್ ಬಂದಿದೆ, ರ್ಯಾಂಕ್ ಬರೋದಿದೆ. ಆದರೆ ನೆಕ್ಸ್ಟ್ ಕೌನ್ಸಿಲಿಂಗ್ ಪಾರ್ಟ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರಲಿ, ಅಪ್ರೋಚಿಂಗಿನೂ ಅದು ಭಾಳ ಬೇಕಾಗುತ್ತೆ. ಇಲ್ಲಿ ಮೇನ್ ಥಿಂಗ್ ಇನ್ ಕೌನ್ಸಿಲಿಂಗ್ನಲ್ಲಿ 2 ಟೈಪ್ಸ್. ಆಲ್ರೆಡಿ ಇನ್ ಮೈ ಪ್ರಿವಿಯಸ್ ವೀಡಿಯೋಸ್ ನಾನು ಹೇಳಿದ್ದೇನೆ. 2 ಟೈಪ್ಸ್ ಕೌನ್ಸಿಲಿಂಗ್ ಇರುತ್ತೆ ಇಂಡಿಯಾದಲ್ಲಿ. ಒಂದು ಸೆಂಟ್ರಲೈಸ್ಡ್ ಕೌನ್ಸಿಲಿಂಗ್, MCC ಥ್ರೂ ಕೌನ್ಸಿಲಿಂಗ್ ಇರುತ್ತೆ. ಇನ್ನೊಂದು ಈಚ್ ಸ್ಟೇಟ್ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಕೌನ್ಸಿಲಿಂಗ್ ಸಿಸ್ಟಮ್. ಅದು ಕರ್ನಾಟಕ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡ್ತಾರೆ ಕರ್ನಾಟಕ ಕಾಲೇಜುಗಳಿಗೆ. ಈಗ MCC ಮತ್ತು ಸ್ಟೇಟ್ ಕೌನ್ಸಿಲಿಂಗ್ ಥ್ರೂ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ಸ್. ನೋಡಿ, ಒಳ್ಳೆ ರ್ಯಾಂಕ್ ಇದ್ದವರು ಕೂಡ 2 ಕಡೆ ಮಾಡಬೇಕಾಗುತ್ತೆ ಟು ಗೆಟ್ ಇನ್ ಅಡ್ಮಿಷನ್ ಇನ್ ಏಮ್ಸ್ ಆ್ಯಂಡ್ ಗೌರ್ಮೆಂಟ್ ಕಾಲೇಜಸ್. ಅದೇ ರೀತಿ KE ಒಳಗಳು ಕರ್ನಾಟಕದಲ್ಲಿ ಬರುವ ಗೌರ್ಮೆಂಟ್ ಕಾಲೇಜುಗಳಿಗೆ ಅಡ್ಮಿಷನ್ ಬೇಕು ಅಂತಂದರೆ ನೀವು KE ಥ್ರೂ ಮೆರಿಟ್ ಇದ್ದವರು ಎಲ್ಲರೂ ರಿಜಿಸ್ಟರ್ ಮಾಡಲೇಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ಈಗ ನಾನು ಹೇಳ ಹೊರಟಿರೋದು ನಿಮಗೆ ಯಾವ ಸರ್ಟಿಫಿಕೇಟನ್ನು, ಇಫ್ ಯು ವಾಂಟ್ ಟು ಕ್ಲೇಮ್ ಎನಿ ರಿಸರ್ವೇಷನ್, ಯಾವ ಸರ್ಟಿಫಿಕೇಟನ್ನು ಎಲ್ಲಿ ಹಾಕಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ 2 ಟೈಪ್ಸ್ ಆಫ್ ಕೌನ್ಸಿಲಿಂಗ್, ಒಂದು MCC, ಇನ್ನೊಂದು KEA. ಕರ್ನಾಟಕದ ಹುಡುಗರಿಗೆ ನಾನು ಫೋಕಸ್ ಮಾಡಿ ಹೇಳ್ತಾ ಇದ್ದೇನೆ. MCCಗೆ ನೀವು ಮೆರಿಟೋರಿ ಸ್ಟೂಡೆಂಟ್ಸು ಅಥವಾ ಸ್ವಲ್ಪ ಮಿಡ್ಲ್ ಲೆವೆಲ್ ಲೋ ರ್ಯಾಂಕ್ ಸ್ಟೂಡೆಂಟ್ಸ್ ಆಲ್ಸೋ ಫಾರ್ ಡೀಮ್ಡ್ ಯೂನಿವರ್ಸಿಟಿ ದೇ ಕ್ಯಾನ್ ಟ್ರೈ MCC ಥ್ರೂ. ಅದಕ್ಕಾಗಿ ನಾನು ಇಲ್ಲಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಬಗ್ಗೆ ಅವರು ರಿಸರ್ವೇಷನ್ ಕ್ಲೇಮ್ ಮಾಡೋದಿದ್ರೆ, ಯಾಕಂದರೆ ಇಲ್ಲಿ ಏಮ್ಸ್ ಮತ್ತು ಸೆಂಟ್ರಲ್ ಯೂನಿವರ್ಸಿಟೀಸ್ ಆ್ಯಸ್ ವೆಲ್ ಆಸ್ 15% ಆಫ್ ಆಲ್ ಗೌರ್ಮೆಂಟ್ ಕಾಲೇಜಸ್ ಇನ್ ಕರ್ನಾಟಕ ಫಿಲ್ಡ್ ಬೈ MCC. ಈ MCC ಥ್ರೂ ಕೌನ್ಸಿಲಿಂಗ್ನೇ ಮೂಲಕನೇ ನಿಮಗೆ ಆಲ್ ಇಂಡಿಯಾ ಕೋಟಾದ 15% ಸೀಟ್ಸು ಮತ್ತು ಏಮ್ಸ್ ಮತ್ತು ಸೆಂಟ್ರಲ್ ಯೂನಿವರ್ಸಿಟೀಸ್, ಡೀಮ್ಡ್ ಯೂನಿವರ್ಸಿಟೀಸ್ ಇವನ್ನೆಲ್ಲ ಫಿಲ್ ಮಾಡ್ತಾರೆ. ಅದಕ್ಕಾಗಿ MCC ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಸಿಸ್ಟಮ್. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಅಲ್ಲಿ ಏನು ನಿಮಗೆ ಸರ್ಟಿಫಿಕೇಟ್, ಮೆರಿಟೋರಿ ಸ್ಟೂಡೆಂಟ್ ವಾಟ್ ಟೈಪ್ ಸರ್ಟಿಫಿಕೇಟ್ ದೇ ಹ್ಯಾವ್ ಟು ಪ್ರೊಡ್ಯೂಸ್. ನೋಡಿ, ಒಂದು ಜನರಲ್ ಮೆರಿಟು, ನೋ ನೀಡ್ ಎನಿ ಸರ್ಟಿಫಿಕೇಟ್, ಓಕೆ. ಅವ್ರನ್ನ ಬಿಟ್ಟರೆ EWS, ಎಕನಾಮಿಕಲಿ ವೀಕರ್ ಸೆಕ್ಷನ್, ಇದು ಕರ್ನಾಟಕದಲ್ಲಿ ಇಲ್ಲದೇ ಇರುವುದರಿಂದ ಈ ಕೋಟಾ ಕರ್ನಾಟಕದಲ್ಲಿ KE ಎಲ್ಲಿ ಇಲ್ಲ ಅಥವಾ ಕರ್ನಾಟಕ ಸ್ಟೇಟ್ನಲ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ EWS ಕೋಟಾ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನಿಗೆ 10% ರಿಸರ್ವೇಷನ್ ಇರೋದರಿಂದ ಕರ್ನಾಟಕದ ಕ್ಯಾಂಡಿಡೇಟ್ಸ್ ಯಾರ ಇನ್ಕಮ್ ನೋಡಿ, ಹೂ ಆರ್ ನಾಟ್ ಬಿಲಾಂಗಿಂಗ್ ಟು SC ST OBC, ಇದು ನೆನ್ಪಿಟ್ಕೊಳ್ಳಿ. ಯಾರ ಕಮ್ಯುನಿಟೀಸ್ SC ST OBC ಒಳಗೆ ಬರೋದಿಲ್ವೋ ಅವರು EWS ಸರ್ಟಿಫಿಕೇಟನ್ನು ನೀವು ತೊಗೊಳ್ಬೋದು. ಇಫ್ ಯು ಹ್ಯಾವ್ ಇನ್ಕಮ್ ಲೆಸ್ ದೆನ್ 8 lakhs. If you have less than 8 lakhs income, if you are not belonging to SC ST and OBC, you can avail certificate of EWS. EWSಗೆ MCC ಎಲ್ಲಿ ರಿಸರ್ವೇಷನ್ ಇರುತ್ತೆ. ಏಮ್ಸ್ ಮತ್ತು 15% ಆಫ್ ಆಲ್ ಇಂಡಿಯಾ ಕೋಟಾ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ ರಿಸರ್ವೇಷನ್ ಇರೋದರಿಂದ ಇದು ತುಂಬ ಹೆಲ್ಪ್ ಆಗುತ್ತೆ. ಲೋ ರ್ಯಾಂಕ್ಗಳಿಗೂ ಸೀಟ್ ಸಿಗುವ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಕರ್ನಾಟಕದ ಹುಡುಗರು ಯಾರು SC ST OBC ಅಂದರೆ OBC ಸೆಂಟ್ರಲ್ ಲಿಸ್ಟ್ನಲ್ಲಿ ಯಾವ ಕಮ್ಯುನಿಟಿಗಳು ಇಲ್ಲವೋ ಅವ್ರದ್ದು ಮನೆಯ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಯು ಹ್ಯಾವ್ ಟು ಗೆಟ್ ದ EWS ಸರ್ಟಿಫಿಕೇಟ್. ಇಟ್ ವಿಲ್ ಹೆಲ್ಪ್ ಯು ಇನ್ ಕೌನ್ಸಿಲಿಂಗ್.
ಈಸ್ ಈಸಿ ಟು ಗೆಟ್ ಗುಡ್ ಮೆಡಿಕಲ್ ಕಾಲೇಜ್. ಅದಕ್ಕಾಗಿ ನಾನು ಹೇಳ್ತಿದ್ದೀನಿ EWSನವರಿಗೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಇಲ್ಲದೇ ಇರೋದರಿಂದ ಭಾಳ ಮಂದಿ ಟ್ರೈ ಮಾಡಿರೋದಿಲ್ಲ ಅಥವಾ EWS ಸರ್ಟಿಫಿಕೇಟ್ ತೊಗೊಂಡಿರಲ್ಲ. ಆದರೆ ಇನ್ನೂ ಟೈಮ್ ಇರೋದರಿಂದ ನಾನು ಹೇಳಿದ್ದನ್ನು ಇಫ್ ಯು ಆರ್ ನಾಟ್ ಬಿಲಾಂಗಿಂಗ್ ಟು SC ST OBC ಮತ್ತು ಇಫ್ ಯುವರ್ ಇನ್ಕಮ್ ಈಸ್ ಲೆಸ್ ದೆನ್ 8 lakhs ಖಂಡಿತವಾಗಿ EWS ಸರ್ಟಿಫಿಕೇಟ್ ತೊಗೊಳ್ಳಿ, ಇಟ್ ವಿಲ್ ಹೆಲ್ಪ್ ಯು. ಅದೇ ರೀತಿ OBC NCL ಸರ್ಟಿಫಿಕೇಟ್ ನೋಡಿ, ಕರ್ನಾಟಕದಲ್ಲೆಲ್ಲ OBC ಅನ್ನುವ ವರ್ಡನ್ನು ಯೂಸ್ ಮಾಡೋದಿಲ್ಲ. ಇಲ್ಲಿ ಕ್ಯಾಟಗರಿ 1 2 3 ಹಾಗೆ ಯೂಸ್ ಮಾಡ್ತಾರೆ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ OBC NCL OBC ನಾನ್ ಕ್ರಿಮಿಲೇರ್ ಸರ್ಟಿಫಿಕೇಟನ್ನು ನೀವು ಪ್ರೊಡ್ಯೂಸ್ ಮಾಡಿದರೆ 27% ರಿಸರ್ವೇಷನ್ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸಿಗುತ್ತೆ. ಅದೇ ರೀತಿ MCC ಕೌನ್ಸಿಲಿಂಗ್ನಲ್ಲೂ ಕೂಡ ನಿಮಗೆ ಏಮ್ಸ್ ಮತ್ತು ಆಲ್ ಇಂಡಿಯಾ 15% ಕೋಟಾದಲ್ಲಿ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ರಿಸರ್ವೇಷನ್ ಇರೋದ್ರಿಂದ ಇಫ್ ಯು ಪ್ರೊಡ್ಯೂಸ್ OBC NCL ಸರ್ಟಿಫಿಕೇಟ್ ಯು ವಿಲ್ ಗೆಟ್ ದ ರಿಸರ್ವೇಷನ್. ನಂತರ SC ST ಅವರಿಗೆ ಸ್ಟೇಟ್ನಲ್ಲೂ ಅದೇ ಇರುತ್ತೆ, ಸೆಂಟ್ರಲ್ನೂ ಇರುತ್ತೆ, ಸೇಮ್ ಟೈಪ್ ಸರ್ಟಿಫಿಕೇಟ್. ಅಲ್ಲಿ ದೇರ್ ಇಸ್ ನೋ ಕನ್ಫ್ಯೂಷನ್. ಇನ್ನು MCC ಒಳಗೆ ಇನ್ನೊಬ್ಬರು ESI ಯಾರ ಹತ್ರ ESI ಕಾರ್ಡ್ ಇರ್ತಾರೋ ಅಥವಾ ESI ಕೋಟಾದಲ್ಲಿ ಕ್ಲೇಮ್ ಮಾಡುವವರು, ESI ಮೆಡಿಕಲ್ ಕಾಲೇಜಿನಲ್ಲಿ ಸಮ್ ಸೀಟ್ಸ್ ಆರ್ ರಿಸರ್ವ್ ಫಾರ್ ESI ಮಕ್ಕಳಿಗೆ, ಅವರು ESI ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಿದರೆ ಯು ವಿಲ್ ಗೆಟ್ ರಿಸರ್ವೇಷನ್. ಇಟ್ ವಿಲ್ ಬಿ ಕಟ್ ಆಫ್ ವಿಲ್ ಬಿ ವೆರಿ 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 ಲೆಸ್. ಅದಕ್ಕಾಗಿ ESI ಯಾರು ಬರ್ತೀರ ನೋಡ್ಕೊಳ್ಳಿ, ಯಾರ ಹತ್ರ ESI ಕಾರ್ಡ್ ಇದೆ, ಲೇಬರ್ ಕಾರ್ಡ್ ಇದೆ, ESI ಏನಾದ್ರು ನೀವು ಇದ್ರ ಕ್ಲೇಮ್ ಮಾಡಬೇಕಂತ ಇದ್ದರೆ ಇದನ್ನು ಆ ಫಾರ್ಮೇಟ್ನಲ್ಲಿ ನೀವು MCC ವೆಬ್ಸೈಟಿಗೆ ಹೋದರೆ ನಿಮಗೆ ಅಲ್ಲಿ ಫಾರ್ಮೇಟ್ ಸಿಗುತ್ತೆ. ಆ ಫಾರ್ಮೇಟನ್ನು ಪ್ರೊಡ್ಯೂಸ್ ಮಾಡಿದರೆ ನಿಮಗೆ ESI ಕೋಟಾದಲ್ಲಿ ಚಾನ್ಸ್ ಇರುತ್ತೆ. ಅದೇ ರೀತಿ ಫಿಸಿಕಲಿ ಹ್ಯಾಂಡಿಕ್ಯಾಪ್, ಇಫ್ ಯು ಆರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್, ನೀವೇನಾದರೂ ಫಿಸಿಕಲಿ ನ್ಯೂನ್ಯತೆ ಇದ್ದರೆ ಆ ಪ್ರೊಡ್ಯೂಸ್ ಮಾಡಿದರೆ ನಿಮಗೆ ರಿಸರ್ವೇಷನ್ ಸಿಗುತ್ತೆ. ಇದು MCC ಥ್ರೂ ಕೌನ್ಸಿಲಿಂಗ್ ಹೋಗುವವರಿಗೆ ಇರುವ ರಿಸರ್ವೇಷನ್. ನಾನು ಹೇಳಿದ ಹಾಗೆ EWS OBC NCL ESI ಮೇನ್, ಅದೇ ರೀತಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇವ್ಯಾವು ಕೂಡ ಕರ್ನಾಟಕದಲ್ಲಿ ಇರೋದಿಲ್ಲ. ಅದಕ್ಕಾಗಿ KE ಯಾರು ಕೌನ್ಸಿಲಿಂಗ್ಗೆ ಹೋಗ್ತಾರೋ ಅಥವಾ ಡಾಕ್ಯುಮೆಂಟನ್ನು ಕೊಡಬೇಕೋ ಅವ್ರಿಗೆ ಏನಿದೆ ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ, ನೋಡ್ಕೊಳ್ಳಿ. KEದು ಸ್ಟೇಟ್ ಗೌರ್ಮೆಂಟಿಂದ, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ರಿಸರ್ವೇಷನ್ ಪಾಲಿಸಿ ಫಾಲೋ ಮಾಡ್ತಾರೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಇಲ್ಲಿ ಬಹಳ ಕೋಟಾಗಳಿದ್ದಾವೆ. ಅವನ್ನು 1 by 1 ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ನಿಮ್ಗೆ ಗೊತ್ತಿದೆ ಜನರಲ್ ಮೆರಿಟ್. ಜನರಲ್ ಮೆರಿಟ್ನಲ್ಲೂ ಕೂಡ ರೂರಲ್ ಯಾರಿಗಿರ್ತದೆ, ಯಾರು ಹೂ ಹ್ಯಾವ್ ಸ್ಟಡಿಡ್ ಅಪ್ ಟು 10th ಸ್ಟ್ಯಾಂಡರ್ಡ್ ಇನ್ನು ರೂರಲ್ ಏರಿಯಾ ದೇ ಆರ್ ಎಲಿಜಿಬಲ್. ಅದೇ ರೀತಿ ಕನ್ನಡ ಮೀಡಿಯಮ್ 1 ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಕನ್ನಡ ಮೀಡಿಯಮ್ ಇದು ಭಾಳ ಲೋ ರ್ಯಾಂಕ್ ಕೂಡ ಮೆಡಿಕಲ್ ಸೀಟ್ ಸಿಗ್ತವೆ. ಅದೇ ರೀತಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇವು ಜನರಲ್ ಮೆರಿಟ್ನಲ್ಲಿ ಬರುವ ಸಬ್ ಕ್ಯಾಟಗರೀಸ್. ನಿಮಗೆ ಜನರಲ್ ಮೆರಿಟಿಗೆ ಸಿಗದೇ ಇದ್ದರೂ ಕೂಡ ನಿಮ್ಮದು ರೂರಲ್ ಅಥವಾ ಕನ್ನಡ ಮೀಡಿಯಮ್ ಇದ್ದರೆ ಖಂಡಿತವಾಗಿ ಲೋ ರ್ಯಾಂಕ್ಗಳಿಗೂ ಮೆಡಿಕಲ್ ಸೀಟ್ ಸಿಗ್ತವೆ. ಇನ್ನು ಕ್ಯಾಟಗರಿ 1ದವರಿಗೆ ಆ ರೀತಿ 2A ಅಂತ ಒಂದು ಸಪ್ರೇಟ್ ಇದೆ. ಅದೇ 2A 2B 3A 3B ಇಲ್ಲಿ ಕೂಡ ರೂರಲ್ಲು, ಕನ್ನಡ ಮೀಡಿಯಮು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಅಂತೇಳಿ ಹಾರಿಜೆಂಟಲ್ ರಿಸರ್ವೇಷನ್ ಇರುತ್ತೆ. ಅಂದರೆ ಸಮಾನಾಂತರವಾಗಿ ಅದರಲ್ಲೇ ರಿಸರ್ವೇಷನನ್ನು ಸೀಟ್ಗಳನ್ನ ಇಟ್ಟಿರ್ತಾರೆ. ನಿಮಗೆ ರೂರಲ್ ಕೋಟಾ, ಕನ್ನಡ ಕೋಟಾ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇಲ್ಲಿ ತುಂಬ ಲೋ ರ್ಯಾಂಕ್ಗಳಿಗೂ ಸೀಟ್ ಸಿಗುವ ಅವಕಾಶ ಇರ್ತದೆ. ಅದಕ್ಕಾಗಿ ಇಫ್ ಯು ಆರ್ ಎಲಿಜಿಬಲ್, ಇಫ್ ಯು ಹ್ಯಾವ್ ದಟ್ ಸರ್ಟಿಫಿಕೇಟ್ ಇಟ್ ಇಸ್ ವೆರಿ ಮಚ್ ಯೂಸ್ಫುಲ್ ಅಂತ ಹೇಳ್ತೇನೆ. ನೆಕ್ಸ್ಟ್ SC ST ಅವರಿಗೆ ಸ್ಪೋರ್ಟ್ಸ್ ಕೋಟಾ ಇರ್ತದೆ. ಯಾರು ಹೂ ಆರ್ ಇನ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಸ್ ಅವರು ಪ್ರೊಡ್ಯೂಸ್ ಮಾಡಿದರೆ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ನವರಿಗೆ ಅವರಿಗೆ ಸಮ್ ಸೀಟ್ಸ್ ಆರ್ ರಿಸರ್ವ್ ಫಾರ್ ಸ್ಪೋರ್ಟ್ಸ್ ಪೀಪಲ್. ಅದೇ ರೀತಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಅದೇ ರೀತಿ NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಂಥೇಳಿ NCC ಅವರಿಗೆ, NSSನವರಿಗೆ ಕೋಟಾಗಳಿರ್ತವೆ. ಇಫ್ ಯು ಹ್ಯಾವ್ ದಟ್ ಸಚ್ ಸರ್ಟಿಫಿಕೇಟ್ ಪ್ಲೀಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್. KEಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಇಫ್ ಯು ಹ್ಯಾವ್ ಸಚ್ ಸರ್ಟಿಫಿಕೇಟ್ ಪ್ಲೀಸ್ ಪ್ರೊಡ್ಯೂಸ್ ದೆಮ್, ಯು ವಿಲ್ ಗೆಟ್ ದ ರಿಸರ್ವೇಷನ್. ಇವನ್ ಬಿಟ್ಟು ಈಗ ಭಾಳ ಇಂಪಾರ್ಟೆಂಟು ರಿಲಿಜಿಯಸ್ ಮೈನಾರಿಟಿ ಪೀಪಲ್ ಇನ್ ಕರ್ನಾಟಕ. ಸಮ್ ರಿಲಿಜಿಯಸ್ ಮೈನಾರಿಟಿ ಕಾಲೇಜಸ್ ಆರ್ ದೇರ್. ಅಲ್ಲಿ
ಸಮ್ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ದೇರ್ ಓನ್ ರಿಲಿಜನ್ ಪೀಪಲ್, ಕ್ರಿಶ್ಚಿಯನ್, ಮುಸ್ಲಿಮ್ಸ್, ಹಾಗೆ ಅವರು ಇರೋದ್ರಿಂದ ನೀವು ಆ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟನ್ನು ನೀವು ತಗೋಬೇಕಾಗ್ತದೆ. ಇನ್ನು ಲಿಂಗ್ವಿಸ್ಟಿಕ್ ಮೈನಾರಿಟಿ, ಇದು ಭಾಳ ಇಂಪಾರ್ಟೆಂಟು. ಲಿಂಗ್ವಿಸ್ಟಿಕ್ ಮೈನಾರಿಟಿ ಭಾಳ ಕಾಲೇಜುಗಳಿದ್ದಾವೆ. ತೆಲುಗು, ಕೊಡವ, ತಮಿಳ್, ಮಲಯಾಳಂ, ಹೀಗೆ 3-4 ಭಾಷೆಯಲ್ಲಿ ಸಮ್ ಕಾಲೇಜುಗಳಿದ್ದಾವೆ. ಅಲ್ಲಿ ಮೆನಿ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸೀಟ್ಸ್. ಯಾರು 10 ವರ್ಷ ಕರ್ನಾಟಕದಲ್ಲೇ ಸ್ಟಡಿ ಆಗಿದ್ದು, ಇಫ್ ಯುವರ್ ಮದರ್ ಟಂಗ್ ಈಸ್ ಕೊಡವ, ತುಳು, ತಮಿಳ್, ಮಲಯಾಳಂ, ತೆಲುಗು, ಇವರಿಗೆ ರಿಸರ್ವೇಷನ್ ಇದರಿಂದ ಈ ಸರ್ಟಿಫಿಕೇಟ್ಗಳನ್ನು ನೀವು KEA ಕೊಟ್ಟಿರುವಂಥ ಫಾರ್ಮೇಟ್ನಲ್ಲಿ ತೆಗೆದುಕೊಂಡು ಹೋದರೆ ಸುಲಭವಾಗಿ ನಿಮಗೆ ಮೆಡಿಕಲ್ ಸೀಟ್ಸ್ ಸಿಗುತ್ತದೆ. ಅದಕ್ಕಾಗಿ ನೀವು ಇನ್ನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗೋಕ್ಕೆ ಮುಂಚೆ ತಯಾರಿ ಮಾಡಿಕೊಳ್ಳಿ. ಇನ್ನೂ ಟೈಮ್ ಇರುವುದರಿಂದ ಇವಕ್ಕೆಲ್ಲ ತಯಾರಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯ ಕಾಲೇಜುಗಳಲ್ಲಿ ಒಳ್ಳೆಯ ಸೀಟ್ ಸಿಗುವ ಎಲ್ಲ ಅವಕಾಶಗಳಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.